ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ನಾವು ಸಿಹಿ ಕುಂಬಳಕಾಯಿದು ಪಲ್ಯ ಮಾಡೋಣ. ಸಿಹಿ ಕುಂಬಳಕಾಯಿ ಅಂದರೆ ಪಂಪ್ಕಿನ್ ಅಂತಾರಲ್ಲ, ಅದು ಇಂಗ್ಲೀಷಲ್ಲಿ ನನಗಷ್ಟು ಬರಲ್ಲ. ಇದಕ್ಕೆ ಅರ್ಧ ಕೆ ಜಿ, ಮುಕ್ಕಾಲು ಕೆ ಜಿ ಕುಂಬಳಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಈ ತಿರುಳನ್ನು ನಾನು ಹಾಗೆ ಬಿಟ್ಟಿದ್ದೀನಿ, ಬೀಜ ಮಾತ್ರ ತೆಗೆದಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಟೊಮೊಟೊ, ಒಣಮೆಣಸು, ಇದ್ರ ಬದಲಿಗೆ ನೀವು ಹಸಿಮೆಣಸು ಹಾಕ್ಕೋಬೋದು, ಕರಿಬೇವು ಸೊಪ್ಪು, ಇನ್ನೂ ಕೆಲವು ಐಟಮ್ ಬೇಕು. ಬನ್ನಿ ಮಾಡೋಣ. ಅಲ್ಲಿ ಕಾದಿದೆ, ಸಾಸಿವೆ ಹಾಕ್ತೀನಿ ಒಂದು ಅರ್ಧ ಸ್ಪೂನು, ಹಾಗೆ ಕರಿಬೇವು, ಒಣಮೆಣಸು, ಹಾಗೆ ಟೊಮೊಟೊ, ಈರುಳ್ಳಿ ಹಾಕೋಣ. ಫ್ರೆಂಡ್ಸ್, ಇದು ತುಂಬ ಒಳ್ಳೆ ತರಕಾರಿ, ಅಂದರೆ ತರಕಾರಿ ಒಳಗೆ ಇದು ಒಳ್ಳೆ ತರಕಾರಿ. ಇದರೊಳಗೆ ಎಷ್ಟು ಆರೋಗ್ಯಕರವಾದ ವಿಷಯ ಇದೆ ಅಂದರೆ ಮಕ್ಕಳಿಗೆಲ್ಲ ತುಂಬ ಉಟ್ಕೊಳ್ಳೋಣ. ವಿಟಮಿನ್ ತುಂಬ ಇದರಲ್ಲಿ ಯಾವ್ಯಾವುದೋ ವಿಟಮಿನ್ಸ್ ಇರುತ್ತೆ. ಇದರಲ್ಲಿ 2-3 ಥರದ್ದು ತುಂಬ ಹೆಲ್ದಿ ಫುಡ್ ಇದು ತರಕಾರಿ ಒಳಗೆ. ನೀವು ಕೆಲವರು ತಿನ್ನೋದೇ ಇಲ್ಲ ಈ ತರಕಾರಿನ, ಸ್ವಲ್ಪ ಸ್ವೀಟ್ ಇರುತ್ತೆ, ಹಾಗೆ ಹೀಗೆ ಮಾಡ್ಲಿಕ್ಕೆ ಕಷ್ಟ ಅಂತ. ಘಾಟ್ ಬರ್ತಾ ಇದೆ, ಒಣಮೆಣಸು ಹಾಕಿದ್ದೀನಲ್ಲ. ಟೊಮೊಟೊ ಹಾಕೋಣ. ಟೊಮೊಟೊ ಹಾಕಿ ಒಂದು ರೌಂಡ್ ಹುರ್ಕೊಂಡು, ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ತಿಂಗಳಿಗೆ ಒಂದ್ಸಲ ಈ ಥರ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಅರಿಶಿನ ಪುಡಿ ಇಲ್ಲದೆ ಯಾವ ಅಡುಗೆನೂ ಸಾಧ್ಯನೇ ಇಲ್ಲ ಅಲ್ವಾ. ಅರಿಶಿನ ಪುಡಿ, ಉಪ್ಪು. ಇವಾಗ ಉಪ್ಪು ಹಾಕ್ತೀನಿ ನಾನು, ಯಾಕಂದರೆ ಇದರಲ್ಲಿ ಸ್ವಲ್ಪ ಮೆತ್ತಗಾಗಲಿ ಬೇಗ ಟೊಮೊಟೊ. ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕ್ತಿದ್ದೀನಿ, ತೆಂಗಿನಕಾಯಿ ತುರಿ ಸಾಕು. ಹುರ್ಕೊಳ್ಳೋಣ. ಕಾಯಿ ಸ್ವಲ್ಪ ಘಮ ಬರಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಇದನ್ನು ಡಬ್ಬಕ್ಕೆ ಕಟ್ಟೋದಾದರೆ ಈ ಎಣ್ಣೆಯಲ್ಲೇ ಸ್ವಲ್ಪ ಹುರ್ಕೊಂಡ್ರೆ ಇನ್ನು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಎಲ್ಲ ಕಟ್ಲಿಕ್ಕಾದರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಹಾಕೋಣ. ಸಿಹಿ ಕುಂಬಳ ಇದರಲ್ಲಿ ತುಂಬ ಒಳ್ಳೊಳ್ಳೆ ಔಷಧಿ ಗುಣ ತುಂಬ ಇರುತ್ತೆ. ಇದರಲ್ಲಿ ತುಂಬ ವೆರೈಟಿಗಳನ್ನು, ಅಡುಗೆಗಳನ್ನು ಮಾಡ್ಬೋದು. ಒಂದು 2 ನಿಮಿಷ ಪಂಪ್ಕಿನ್ ಹಾಕಾದ್ಮೇಲೆ, ಕುಂಬಳಕಾಯಿ ಹಾಕಾದ್ಮೇಲೆ ಸಿಹಿ ಕುಂಬಳನ ಒಂದು 2 ನಿಮಿಷ ಚೆನ್ನಾಗಿ ಹಾಗೆ ಹುರ್ಕೊಳ್ಳೋಣ. ಅದೇ ನೆಕ್ಸ್ಟ್ ಬೇಗ ಬೆಂದ್ಬಿಡುತ್ತೆ. 5 ನಿಮಿಷದ ಕೆಲಸ ಇದೆ. 5 ನಿಮಿಷ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 5 ನಿಮಿಷದಲ್ಲಿ ಪಲ್ಯ ರೆಡಿ. ನೋಡಿ ಆಯಿತು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು, ಬೇಯಬೇಕಲ್ವ. ಇವಾಗ ಮುಚ್ಚಿಟ್ಕೊಂಡ್ಬಿಡೋಣ, ಮುಚ್ಚಿ ಬೇಯಿಸ್ಬಿಡೋಣ. ನೀವು ಓಪನ್ ಮಾಡೋಣ, ನೋಡೋಣ. ಅವಾಗ ಮುಚ್ಚಿಟ್ಕೋಲ್ಲ, ಒಂದು ಈ ಥರ ಆಗಿದೆ. ನೀರೆಲ್ಲ ಬರ್ತಿದೆ. ಬೇಕಾದರೆ ಹೀಗೆ ನೀವು ಸ್ವಲ್ಪ ಸ್ಮ್ಯಾಶ್ ಥರ ಮಾಡ್ಕೊಬೋದು. ಹೇರಳವಾದ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಆಯಿತು ಪಲ್ಯ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿ ಹೇಗಾಗಿದೆ ಚಪಾತಿ ಜೊತೆ, ಸೂಪರ್ ಆಗಿರುತ್ತೆ. ಬನ್ನಿ ತಿನ್ನೋಣ. ಓಕೆ, ಬಾಯ್ ಫ್ರೆಂಡ್ಸ್.